ನನ್ ಸೊಸೆ ಸೋಷಿಯಲ್ ಸರ್ವಿಸ್ ಮಾಡೋದ್ರಲ್ಲಿ ತುಂಬಾ ಬ್ಯುಸಿ ಆಗಿದ್ದಾಳೆ ಅಂತ. ಅದನ್ನು ಹೇಳ್ದೆ. ಅದಕ್ಕೆ ಏನಂದ್ಲು ಗೊತ್ತಾ? ಏನಂದ್ರು? ಗಂಡನ ಸೇವೆ ನೆಟ್ಟಿಗೆ ಮಾಡದೇ ಇದ್ದವಳು ಇನ್ನೇನ್ ಸಮಾಜ ಸೇವೆ ಮಾಡ್ತಾಳೆ ಅಂತ ಅಂದ್ಲು. ಈ ಮಾತುಗಳನ್ನ ಅವ್ರು ಆಡ್ತಿಲ್ಲ, ಅವ್ರ ಹೆಸರಲ್ಲಿ ನೀವ್ ಆಡ್ತಿದ್ದೀರಾ ಅಷ್ಟೇ. ಅರ್ಥ ಆಯ್ತು ತಾನೆ? ಆದಷ್ಟು ಬೇಗ ಮೊಮ್ಮಗನ್ನ ಕೊಡು. ಡಿಸ್ಕಸ್ಟಿಂಗ್ ಪೀಪಲ್. ಹಬಿಯಲ್ಲಿ ಕಟ್ ಹಾಕೊಂಡಿದ್ದೆ ರೂಮಲ್ಲೇ ಬಿದ್ದಿಲ್ಲವನು ಬಿಟ್ಟಿದೆಯಲ್ಲ ಗುಳಿತಲ್ಲ, ಎಲ್ಲಿ ಹೋಗ್ತ ಜಾಲ ಗೊತ್ತು. ಜಾಜಿಯವೇ, ನೀವು ಬ್ಯೂಟಿ ಪಾರ್ಲರ್ ಹೋಗೋದಕ್ಕೆ ಎಲ್ಲಿ 3,000 ರೂಪಾಯಿ ಕೇಳ್ಬಿಡ್ತಿರೋ ಅಂತ ಹೆದರ್ಕೊಂಡು ಗಂಡುಗಲಿ ವಂಶದ ಕಟ್ಟಕಡೆಯ ತುಂಡು ಮುದ್ರಕೊಂಡು ಹೈದರಾಬಾದ್ಗೆ ಹೈದರಾಬಾದ್ ಹೋಗಕ್ಕಿಂತ ಮುಂಚೆ ನನಗ್ ಒಂದ್ ಮಾತು ಹೇಳಿ ಹೋಗ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅವ್ರಿಗೆ. ಏನಮ್ಮ ಮಾಡೋದು? ಸಂಸಾರ ತೂಗಿಸ್ಬೇಕಲ್ಲ, ಅದಕ್ಕೆ ಹೋಗಿದ್ದಾನೆ. ಅತ್ತವ್ರೆ, ನಿಮ್ ಮಗಂಗೆ ಹೈದರಾಬಾದಲ್ಲೂ ಸಂಸಾರ ಇದೆಯಾ? ಇನ್ನೊಂದು ಮಾತಾಡದೆ ಬಾಗಿಲು ಹಲ್ಲೆಲ್ಲ ಉದುರಿಸ್ಬಿಟ್ಟೇನು? ನನ್ನ ಮಗ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯೋ? ಶ್ರೀಕೃಷ್ಣ ಪರಮಾತ್ಮ ಅಲ್ಲ, ಶ್ರೀರಾಮಚಂದ್ರ. ಸಂಸಾರನ ತೂಗಿಸ್ಬೇಕಲ್ಲ, ಅದಕ್ಕೆ ಸಂಪಾದನೆ ಮಾಡೋದಕ್ಕೆ ಹೈದರಾಬಾದ್ ಹೋಗಿದ್ದಾನೆ. ಅತ್ತೆ ಎಕ್ಸ್ಕ್ಯೂಸ್ ಮೀ, ಸಂಪಾದನೆ ಮಾಡೋದಕ್ಕೆ ಹೈದರಾಬಾದ್ಗೆ ಹೋಗ್ಬೇಕು? ಇಲ್ಲೇ ಇದ್ದು ಸಂಪಾದನೆ ಮಾಡ್ಬೋದಲ್ಲ? ಇಲ್ಲಿ ಏನು ಕಿಚ್ಚಕ್ಕಾಗಿಲ್ಲ ಅಂತಾರೆ ಅವನು ಹೈದರಾಬಾದ್ ಹೋಗ್ಬಿಟ್ಟು ಕಿಸಿತಾ ಇದ್ದಾನೆ. ಬಿಸ್ನೆಸ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದಿಲ್ಲ. ಜಾಗ ಇಂಥ ಕಡೆ ಇದೆ ನೋಡಿ ಬನ್ನಿ ಅಂತ ಕರೆದ್ಲೆ ಹೈದರಾಬಾದ್ಗೂ ಹೋಗ್ಬೇಕು, ಚಂದ್ರಲೋಕಕ್ಕೂ ಹೋಗ್ಬೇಕು. ಇದೆಲ್ಲ ನಿನ್ಗೆ ಹೇಗಮ್ಮ ಗೊತ್ತಾಗುತ್ತೆ? ಟೇಕ್ ಬ್ಯಾಕ್ ಯುವರ್ ವರ್ಡ್ಸ್. ನಾನೇನು ನನ್ನ ಲೆವೆಲ್ ಏನು ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಒಂದ್ಸಲ ಮಹಿಳಾ ಸಂಘಕ್ಕೆ ಬಂದು ನಾನು ಮಾಡ್ತಿರೋ ಸ್ಪೀಚ್ ನ ಕೇಳಿಸ್ಕೊಳ್ಳಿ, ಅಲ್ಲೇ ಆಶ್ಚರ್ಯದಿಂದ ಸಪೋಗ್ಬಿಟ್ಟು. ಸಾಕು ಸುಮ್ಮನಿಲ್ಲಮ್ಮ. ಬೆಳಿಗ್ಗೆ 3 ಇಂಚು ಬಣ್ಣ ಬೆಳ್ಕೊಂಡು ಮಹಿಳಾ ಸಮಾಜಕ್ಕೆ ಹೋಗಿ ಸೂಪು ಅಂತ 4 ಇಂಗ್ಲಿಷಲ್ಲಿ ಮಾತಾಡಿ ಬಾಟಲ್ಗಟ್ಟಲೆ ನೀರು ಕುಡಿದ್ರೆ ಏನು ಬಂತು ಭಾಗ್ಯ. ATM ಮಿಷನ್ ಅಂತ ತಿಳ್ಕೊಂಡಿರೋ ನಿನಗೆ ಜೀವನ ಅಂದ್ರೆ ಏನಮ್ಮ ಗೊತ್ತು? ಜಾಜಿಯವರೇ, ನಿಮಗೆ ಅವಮಾನ ಆಯ್ತೋ ಇಲ್ವೋ ಗೊತ್ತಿಲ್ಲ, ನನಗಂತೂ ಸಿಕ್ಕಾಪಟ್ಟೆ ಅವಮಾನ ಆಗೋಯ್ತು. ಅತ್ತೆ, ನನಗೆ ಎಷ್ಟರ ಮಟ್ಟಿಗೆ ಇನ್ಫ್ಲುಯೆನ್ಸ್ ಇದೆ ಅಂತ ನಿಮ್ಗಿನ್ನೂ ಗೊತ್ತಿಲ್ಲ. ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ನಿಮ್ ಮಗನ್ಕಿಂತ ನಾನೇ ಮುಂದು. ನಾನು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಎಲ್ರು ನಂಗೆ ಸಲಾಮ್ ಹೊಡೆದು ಮಾತಾಡ್ತಾರೆ, ಗೊತ್ತಾ? ನಮ್ಮ ಏರಿಯಾದಲ್ಲಿ ಇಂಥ ಒಂದು ಪ್ರಾಣಿ ಇದೆಯಲ್ಲ ಅಂತ ಭಯದಿಂದ ನಮಸ್ಕಾರ ಮಾಡ್ತಾಳೆ. ಬಣ್ಣ ಬೆಳ್ಕೊಂಡೆ 3,000 ಕೊಡಿ ಅಂತ ಬಂದ್ಬಿಟ್ರು. ನಾಚಿಕೆ ಆಗಲ್ಲ ನಿನ್ ಜನ್ಮಕ್ಕೆ? ತುಂಬಾ ಅವಮಾನ ಆಗ್ಬಿಡ್ತು. ನೀವೇನು ಅಂತ ಇವರೆಲ್ಲರಿಗೂ ಪ್ರೂವ್ ಮಾಡಿ. ನೋಡ್ತಾ ಇರೋ, ನಾನೇನು, ನನ್ನ ಟ್ಯಾಲೆಂಟ್ ಏನು, ನನ್ನ ಕೆಪಾಸಿಟಿನು ಅಂತ ಇಷ್ಟರಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ. ಎಕ್ಸ್ಕ್ಯೂಸ್ ಮೀ. ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ಸುರೇಶ್ ಬಾಬು ಅಂತ. ನನ್ನ ಹೆಸರು ಚಂಪಕಲಿ ಅಂತ. ಇಲ್ಲಿ ಸೋಷಿಯಲ್ ಸರ್ವಿಸ್ ನಾನಿನ್ನು ಆ ಮಟ್ಟಕ್ಕೆ ಬಂದಿಲ್ಲ. ನಾನು ಮೊದಲು ಮನೆ ಸೇವೆ ಮಾಡ್ತೀನಿ, ಆಮೇಲೆ ಸಮಾಜ ಸೇವೆ. ನನ್ನ ಸರ್ವಿಸ್ ಏನಿದ್ರು ನಮ್ಮ ಯಜಮಾನ್ರಿಗೆ ಮಾತ್ರ. ತಲೆ ಕೆಟ್ಟವ್ರಿಗೆಲ್ಲ ಸೇವೆ ಮಾಡಕ್ಕೆ ನನಗೆ ಗ್ರಾಚಾರ. ಚಂಪ, ಯಾರ್ಯಾರು ಸರ್ವಿಸ್ ಮಾಡೋರು? ಏನೇನು ಸರ್ವಿಸ್ ಮಾಡ್ತೀರಾ? ಎಲ್ಲಿದೆ ನಿಮ್ ಗ್ಯಾರೇಜು? ಗ್ಯಾರೇಜ್ ಅಲ್ಲಮ್ಮ, ಸಮಾಜ ಸೇವೆ. ಸಮಾಜ ಸೇವೆ ಮಾಡೋರು ನಮ್ಮನೆಗೆ ಯಾಕೆ ಬಂದಿದ್ದೀರಾ? ನೀವು ಸಮಾಜ ಸೇರ್ಕೋತೀರಾ? ನಾನು ಜೊತೆ ಟಾಕ್ ಮಾಡ್ಬೇಕು. ನಿನಗೇನೆ ಸಪ್ರೇಟ್ ಆಗಿರ್ಬೇಕಾ? ಹೋಗಿ ನಾವಿಬ್ರಿಗೂ ಕಾಫಿ ಮಾಡ್ಕೊಂಬ. ನನ್ನ ಹೆಸರು ಸುರೇಶ್ ಬಾಬು ಅಂತ. ತಾವ್ಯಾರು ಗೊತ್ತಾಗಿಲ್ಲ. ನಾನು ಜಾಯಿನ್ ಬಂದೀನಿ. ಹೊರತು ಕೋಆಪರೇಟಿವ್ ಸೊಸೈಟಿ ಎಲೆಕ್ಷನ್ ನಿಂತಿದ್ನಲ್ಲ, ಅದಕ್ಕೆ ಗೊತ್ತಾಗಿಲ್ಲ. ನಾನೇನು ಜಾಸ್ತಿಯಿಂದ ಸೋತಿಲ್ಲ, ಸೋತಿದ್ದೀನಿ. ಒಳ್ಳೆದಾಯ್ತು. ಅದು ಗೋಲ್ಮಾಲ್ ಕೋಆಪರೇಟಿವ್ ಸೊಸೈಟಿ. ಜನರಿಗೆ ದುಡ್ಡೆಲ್ಲ ತಿಂದು ಸ್ವಲ್ಪ ಸೀಟ್ ಆಗೋಗಿದೆ. ನಾನೇನಾದ್ರು ಬಿದ್ದಿದ್ರೆ ನನ್ಗೆ ಬ್ಯಾಡ್ ಬಂದಿರೋದು. ಹೌದು, ನೀವು ಸೋಷಿಯಲ್ ಸರ್ವಿಸ್ ಬಗ್ಗೆ ತುಂಬಾ ಕೇಳಿದ್ದೀನಿ. ಲಾಸ್ಟ್ ಟೈಮ್ ಅಮೆರಿಕಕ್ಕೆ ಹೋಗಿದ್ದಾಗ ಅಲ್ಲಿ ವೆಬ್ಸೈಟ್ ಅಲ್ಲಿ ಜಾರ್ಜಿ ಜಂಬಲ್ ದಿನ್ನಿ ಕೇರ್ ಆಫ್ ಗಲಿಗಲಿ ವಂಶ. ಅದು ಗಲಿ ಅಲ್ಲ, ಗಂಡು ಗಲಿ. ಅದೇ ಆ ವಂಶ. ನಿಮ್ ಸೋಷಿಯಲ್ ಸರ್ವಿಸ್ ನಂಗೆ ತುಂಬಾ ಇಷ್ಟ ಆಗಿದೆ. ನಿಮ್ಮ ಸೋಷಿಯಲ್ ಸರ್ವಿಸ್ ಜೊತೆ ನಾನು ಕೈ ಜೋಡಿಸೋಣ ಅಂತಿದ್ದೀನಿ. ನೀವು ಕೈ ಕೊಟ್ಟೆ, ನಾನು ಕೈ ಕೊಡ್ತೀನಿ. ಏನ್ ಮಾಡ್ಕೊಂಡಿದ್ದೀರಾ? ನಂದು ಇಂಥದ್ದೇ ಅಂತೇನಿಲ್ಲ, ಒಂಥರ ಫ್ರೀ ಸೋಷಿಯಲ್ ಸರ್ವಿಸ್. ಈಗ ನಾನೇ ಇನಿಷಿಯಲ್ ಡಿಪಾಸಿಟ್ ಹಾಕಿ ಬ್ಯಾಂಕ್ ಅಕೌಂಟ್ ಫ್ರೀಯಾಗಿ ಓಪನ್ ಮಾಡ್ಕೊಡ್ತೀನಿ. ಆಧಾರ್ ಕಾರ್ಡು, ಪಾಸ್ಪೋರ್ಟು, ವೀಸಾ, ಗೌರ್ಮೆಂಟ್ ಇಂದ ಏನೇನು ಫ್ರೀಯಾಗಿ ಸಿಗುತ್ತೋ ಅದನ್ನೆಲ್ಲ ಫ್ರೀಯಾಗಿ ಮಾಡಿಸ್ಕೊಡ್ತೀನಿ.
ಲೋಪತ್ತು ಫ್ರೀಯಾಗಿ ಪಾಸ್ಪೋರ್ಟ್ ಮಾಡಿಸ್ಕೊಡ್ತಾರಂತ. ನಾವು ಮಾಡ್ಕೊಂಡ್ಬಿಡೋಣ ಕಣ. ಈ ಲಕ್ ಅನ್ನೋದು ಯಾವಾಗ ಟರ್ನ್ ಆಗುತ್ತೆ ಅಂತ ಹೇಳೋದಿಕ್ಕೆ ಆಗೋದಿಲ್ಲ. ಅದೃಷ್ಟ ಕುಲಾಯಿಸ್ತು ಅಂದ್ರೆ ಫಾರಿನಲ್ಲಿ ಮಸಾಲೆ ದೋಸೆ ಹೋಟ್ಲ್ ಓಪನ್ ಮಾಡ್ಕೊಡ್ಬೋದು. ಫಾರಿನರ್ಸ್ ಹತ್ರ ಆಲೂಗಡ್ಡೆ ತುಳಿಸಿದ್ರೆ ಪಲ್ಯ ಟೇಸ್ಟ್ ಚೇಂಜ್ ಆಗ್ಬಿಡುತ್ತೆ ಕಣ. ಸಾರ್ ನನ್ನ ಹೆಸರು ಪದ್ಮನಾಭ ಅಂತ. ಎಲ್ಲರೂ ಪ್ರೀತಿಯಿಂದ ಪದ್ದು ಪದ್ದು ಅಂತ ಕರೀತಾರೆ. ಕರ್ಕೊಳ್ಳಿ ಬಿಡಪ್ಪ. ಸರ್ ಮೈಸೂರು ವಿಠಲ್ ಮೂರ್ತಿ ಎಮ್ಮೆ ಅಂದ್ರೆ ಮನೆಯಲ್ಲಿ ಅಂತ. ನಮಗೂ ಪಾಸ್ಪೋರ್ಟ್ ಸಿಗುತ್ತಾ? ನಿಮ್ದು 3 ಫೋಟೋ ಕೊಡಿ, ಒಂದೆರಡು ಕಡೆ ಸೈನ್ ಮಾಡಿ, ಫ್ರೀಯಾಗಿ ಪಾಸ್ಪೋರ್ಟ್ ಮಾಡಿಸ್ಕೊಡ್ತೀನಿ. ಪಲ್ಲು, ನೀವು ಯಾವ್ದಾದ್ರು ಕಾರ್ಡ್ ಮಾಡಿಸ್ಕೊಳ್ಳಿ. ನಾನಷ್ಟೆಲ್ಲ ಅದಕ್ಕೆ ಅಮ್ಮಗೂ ಹೇಳ್ತೀನಿ. ಕಾಫಿ ತಂದ್ಕೊಡ್ಲಿಲ್ಲ ಅಂದ್ರೆ ಹಾಳಾಗಿ ಹೋಗ್ಲಿ. 3 ಫೋಟೋ ತಗೊಂಡ್ಬಂದು ನೀನೇ ಯಾವ್ದಾದ್ರು ಒಂದು ಕಾರ್ಡ್ ಮಾಡಿಸ್ಕೊಳ್ಳಿ. ಜಸ್ಟ್ ಮಿನಿಟ್, ನಾನು ಹೋಗಿ 4 ಫೋಟೋನ ಬ್ರಿಂಗ್ ಮಾಡ್ತೀನಿ. ಬ್ರಿಂಗಿ ಇಲ್ಲ, ಒಳ್ಳೆ ಮನೆಗೆ ಬಂದಿದ್ದೀನಿ, ಚೆನ್ನಾಗಿ ಸೋಷಿಯಲ್ ಸರ್ವಿಸ್ ಮಾಡ್ಬೋದು. ಕಳಪೆ ವ್ಯಾಪಾರ ಆಗೋಯ್ತಲ್ಲ. ನಾನು ಸೋಷಿಯಲ್ ಸರ್ವಿಸ್ ಮಾಡೋದಕ್ಕೆ ಬಂದಿರೋದು. ಸರ್ವಿಸ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಡಿ ನನಗೆ. ಬಂದೆ ಎಲ್ಲರೂ ಸರ್ವಿಸ್ ನಿಂತ್ಕೊಳ್ಳಿ. ಎದುರುಗಡೆ ನೋಡೋದಕ್ಕೆ ಹೀಗಿದೆಯಾ? ಫೋಟೋದಲ್ಲಿ ಒಂಥರ ಇದೆಯಲ್ಲ. ಫೋಟೋ ತೆಗೆಸಿದಾಗ ಗುಡ್ ನೋಡ್ಸಿದೆ, ಇವಾಗ ಕೂದಲು ಹೋಗ್ಬಿಟ್ಟಿದೆ. ಅಲ್ಲಿ ಕೂದಲು ಬರೆಸ್ಬಿಡ್ತೀನಿ ಅದಕ್ಕೆ. ಏನಿದೆ ಬನ್ನಿ. ಏನ್ ಬೇಕಾಗಿತ್ತು? ಎದುರುಗಡೆ ನೋಡೋದಕ್ಕಿಂತ ಫೋಟೋದಲ್ಲಿ ಚೆನ್ನಾಗಿದೆಯಲ್ಲಮ್ಮ. ಏನ್ ಬೇಕಾಗಿತ್ತು? ಮನೆ ಅಳಿಯ, ಮನೆ ತೊಳೆಯೋ ಕೆಲಸ ಏನು ಮಾಡಿಲ್ವಾ? ಏನ್ ಬೇಕಾಗಿತ್ತು? ಎದುರುಗಡೆ 2 ಜುಟ್ಟಿದೆ, ಫೋಟೋದಲ್ಲಿ ಒಂದೇ ಜುಟ್ಟಿದೆಯಾ? ಅದು ಫೋಟೋ ತೆಗೆಯೋನು ಒಂದ್ ಜುಟ್ ಕಟ್ ಮಾಡ್ಬಿಟ್ಟ. ಫೋಟೋನ ಏನ್ಲಾಕ್ ಮಾಡಿದ್ರೆ ಕಟ್ ಮಾಡಿ ಜುಟ್ಟು ವಾಪಸ್ ಬಂದ್ಬಿಡುತ್ತೆ. ಏನ್ ಬೇಕಾಗಿತ್ತು? ಫೋಟೋ ಏನ್ ಬೇಕಾಗಿತ್ತು? ಪಾಸ್ಪೋರ್ಟ್, ವೀಸಾ, ಆಧಾರ್ ಕಾರ್ಡು, ಲೈಸೆನ್ಸ್. ಸ್ವಲ್ಪ ಆ ಕಡೆ ತಗೊಂಡು ಕಳಿಸಿ. ಇಷ್ಟು ವಯಸ್ಸಾದ್ರೂ ಫೋಟೋದಲ್ಲಿ ಕಣ್ಣು ನೋಡ್ತಾ ಇದ್ದೀರಾ? ಬೇಕು ಅಂತ ಕಣ್ಣು ಹೊಡಿಲಿಲ್ಲಪ್ಪ. ಆ ಫೋಟೋದನ್ನು ಮುಂಚೆ ದೊಡ್ಡ ಲೈಟ್ ಆಗ್ಬಿಟ್ಟ, ಅದು ತಾನಾಗೆ ತಂದ್ಬಿಟ್ಟು. ಏನ್ ಬೇಕಾಗಿತ್ತು ನಿಮ್ಗೆ? ಆಧಾರ ಕಾರ್ಡ್. ಆಧಾರ. ಅವ್ರು ಹೇಳ್ತಿರೋದು ಆಧಾರ್ ಕಾರ್ಡು. ಮತ್ತೆಗೆ ರಕಾರ ಬರಲ್ಲ. ನೋಡಿಪ್ಪ, ನನ್ನ ಮಗನ ಹೆಸರನ್ನು ತಿಳಿಸ್ಬಿಡಿ. ಪಾಂಡುರಂಗ ಗಂಡುಗಲಿ. ಲಂಗ ಅಲ್ಲ, ಗಂಡ. ಅದೇ ಸರ್, ಇನ್ಯಾರು ಬೇಕಾ? ಅಪ್ತಿಲೇನಿಲ್ಲ, ಆದ್ರೆ ಈ ಮನೆ ಹೆಂಗಿದೆ ಅನ್ನೋದಕ್ಕೆ ಮನೆ ಪತ್ರ ಏನಾರು ಇದೆಯಾ? ಇದೆ. ಅದೊಂದು ಜಾಸ್ತಿ ಹಾಕ್ಕೊಳ್ಳಿ. ಪೂರ್ತಿ ಫೈಲ್ ನಿಮ್ಗೆ ಕೊಡ್ತಾರೆ. ಪಾಸ್ಪೋರ್ಟ್ ಯಾವಾಗ ಬರುತ್ತೆ ಸರ್? ಆ ಪಾಸ್ಪೋರ್ಟ್ ಬರೋಕ್ ಮುಂಚೆ ಪೊಲೀಸ್ನವ್ರು ನಿಮ್ಮ ಮನೆ ಬರ್ತಾರೆ. ಅವ್ರು ಬಂದು ಈ ತರ ಹೆದರ್ಕೊಂಡ್ಬಿಟ್ಟಿರಾ, ಪಾಸ್ಪೋರ್ಟ್ ಕೊಡದೆ ವಾಪಸ್ ಹೋಗ್ಬಿಡ್ತಾರೆ. ಆಮೇಲೆ ಬಂದು 4 ಪ್ರಶ್ನೆ ಕೇಳ್ತಾರೆ, ಅದು ಸರಿಯಾಗಿ ಉತ್ತರ ಕೊಡಿ ಸಾಕು. ಸರ್, ನಮಗೆಲ್ಲ ಎಷ್ಟೊಂದು ಸೇವೆ ಮಾಡ್ತಾ ಇದ್ದೀರಾ. ಕನ್ವೆನ್ಸು, ಪೆಟ್ರೋಲು, ಕಾಫಿ, ಟೀ ಎಲ್ಲ ಇರುತ್ತಲ್ಲ. ಬಾಡಿಗೆ ಎಣ್ಣೆ. ನಾವು ತಲೆಗೆ ಎಣ್ಣೆ ಹಾಕ್ತೀವಿ, ಬಾಡಿಗೆ ಎಣ್ಣೆ ಬೇಕಾದ್ರೆ ನೀವೇ ಹಾಕೊಳ್ಳಿ. ಮತ್ತೆ ಕಾಫಿ ಸ್ಟ್ರಾಂಗ್. ನನ್ನ ಬಂಗಾರ, ನೀನು ನಿನ್ನುಡಿಯೋದು, ಕಾಫಿ ಕೊಡೋ ಆಟನು ಎಲ್ಲ ಚೆನ್ನಾಗಿದೆ. ಕೊಡು 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 ಕೊಡು. ಅತ್ತೆ, ಆ ಸುರೇಶ್ ಬಾಬು ಅನ್ನೋರು ನನ್ನ ಫೋಟೋ ಡೀಟೇಲ್ಸ್ ಎಲ್ಲ ತಗೊಂಡೋಗಿ ಇವತ್ತಿಗೆ 2 ತಿಂಗಳಾಯ್ತು. ಇನ್ನೂ ಆ ಸಮಯ ಪತ್ತನೇ ಇಲ್ಲ. ಆಧಾರ ಕಾರ್ಡು ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ನನಗೂ ಕಾದು ಕಾದು ಸಾಕಾಯ್ತು. ಆ ಅಪ್ಪನ ಮುಖದರ್ಶನವೇ ಇಲ್ವಲ್ಲೇ. ಅತ್ತೆ, 2 ಮಂತ್ಸ್ ವೇಟ್ ಮಾಡಿದ್ದೀರಾ, ಸ್ವಲ್ಪ ದಿನ ವೇಟ್ ಮಾಡೋಕ್ಕಾಗಲ್ವಾ? ನಮ್ಮ ಹತ್ರ ಸಿಂಗಲ್ ಎಂಟಿನೂ ತಗೊಳ್ದೆ ಆ ಸುರೇಶ್ ಬಾಬು ಎಷ್ಟು ಚೆನ್ನಾಗಿ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದಾರೆ. ಈಸ್ ನೈಸ್ ಪರ್ಸನ್. ನೈಸು ನೈಸು ಅಂತ ನಮ್ಮ ಕಡೆ ನೈಸ್ ಮಾಡಲ್ಲ ತಾನೇ. ಡೋಂಟ್ ಟಾಕ್ ರಮೇಶ್, ಇವತ್ತಲ್ಲ ನಾಳೆ ಬಂದೇ ಬರುತ್ತೆ. ಈ ಜಾಜೇಂದ್ರ ಯಾರು? ನಾನೇ ಮೇಡಮ್ ತಗೊಳ್ತೇನೆ. ಯಾವಾಗ ಬರುತ್ತೆ? ನೆಕ್ಸ್ಟ್ ವೀಕ್ ಬರುತ್ತೆ ಅಂತೆ, ಫೋನ್ ಮಾಡಿದ್ರು. ಗೊತ್ತಾಯ್ತಾ? ಏನು ಅಂತ ಏನಪ್ಪ ಆಧಾರ ಕಾರ್ಡ? ಯಾವ ನಾನಂತ ಗೊತ್ತಿಲ್ಲಮ್ಮ, ಮತ್ತೆ ನಾನು ಕಡಿತೀಯಾ?
ಸರ್ ಇವಾಗ ಸ್ಪೋರ್ಟ್ ಸೈನ್ ಏನಪ್ಪ ಇದು? ಬ್ಯಾಂಕಿನ ನೋಟಿಸ್ ಕೊಡಕ್ ಹೋದ್ರೆ ಮನೇಲಿ ಇದ್ರು ಇಲ್ಲ ಅಂದ್ಬಿಡ್ತಾರೆ. ಎಲ್ಲ ತುಂಬಾ ನಾನು ಯಾವಾಗಮ್ಮ ಸಾಲ ಮಾಡಿದ್ದೆ? ಯಾರಿಗೋ ಕಳಿಸ್ಬೇಕಾಗಿರೋ ನೋಟಿಸ್ ನಮಗೆ ಕಳಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ. ಏನಪ್ಪ ಆಡೋ ಮಾತಿಗೊಂದು ಅರ್ಥ ಬೇಡವಾ? ಪೋಸ್ಟ್ ಬಂದಿರೋದು ನಿಮ್ಮ ಹೆಸರಿಗೆ ತಾನೆ. ನಾನು ಯಾವಾಗಪ್ಪ ಲಕ್ಷಾಂತರ ರೂಪಾಯಿ ಸಾಲ ಮಾಡಿದ್ದೆ? ನಾನು ಯಾವತ್ತೂ ನೋಡಿಲ್ಲ. ಲಕ್ಷಾಂತರ ರೂಪಾಯಿ ನನ್ನ ತಲೆ ಮೇಲೆ ಎಳೆದ್ಬಿಟ್ರಲ್ಲಪ್ಪ. ಜಾಜಿ ಇದೇನಮ್ಮ ಮಾಡೋದು? ಮತ್ತೆ ಎಲ್ಲೋ ಮಿಸ್ಕಮ್ಯುನಿಕೇಟ್ ಆಗಿದೆ. ಸುರೇಶ್ ಬಾಬು ಬಂದಾಗ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬಿಡೋಣ, ಅವರೇ ಡೀಲ್ ಮಾಡ್ತಾರೆ. ಇಲ್ಲಿ ಜಾಜಿ ಜಂಬಲ್ದಿನಿ ಯಾರು? ನಾನೇ ಜಾಜಿ ಜಂಬಲ್ದಿನಿ. ಹೇಳಿ, ಏನಾಗಬೇಕಾಗಿತ್ತು? ನೀವು ಕಾಸ್ಮೆಟಿಕ್ ಶಾಪ್ ಓಪನ್ ಮಾಡ್ತೀನಿ ಅಂತ ಹೇಳಿ ನಮ್ಮ ಬ್ಯಾಂಕ್ನಿಂದ 10 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೀರಲ್ಲ? ಓ ಮೈ ಗಾಡ್, ನಾನು 10 lakhs ಲೋನ್ ತಗೊಂಡಿದ್ದೀನ. ಹೌದು. ಅಂಗಡಿ ಇಟ್ಟಿದ್ದಕ್ಕೆ ಡೀಟೇಲ್ಸ್ ಕೊಟ್ಟಿಲ್ಲ, ಪರ್ಚೇಸ್ ಮಾಡಿದ್ದಕ್ಕೆ ರೆಸಿಪ್ಟು ಕೊಟ್ಟಿಲ್ಲ. ನೆಕ್ಸ್ಟ್ ರಂಗಮ್ಮ. ಇಲ್ಲಿ ರಂಗಮ್ಮ ಯಾರು? ನಾನೇಪ್ಪ. ನಿಮ್ಮಲ್ಲಿ 10 ಹಸುಗಳು 2 ಎಮ್ಮೆ ಇರ್ಬೇಕಲ್ಲ? ಹಸು ಎಮ್ಮೆ ವಿಷಯಗಳು ಗೊತ್ತಿಲ್ಲ. ಇಲ್ಲಿ 2 ಕೋಣಗಳಿವೆ ನೋಡಿ. ನಾವು ಕೇಳ್ತಾ ಇರೋದು ಈ ಕೋಣಗಳ ಬಗ್ಗೆ ಅಲ್ಲಮ್ಮ, ಸರಿಯೋ ಹಸು ಎಮ್ಮೆಗಳ ಬಗ್ಗೆ. ನೀವು ಕೊಂಡ್ಕೊಂಡಿದ್ದಕ್ಕೆ ಡೀಟೇಲ್ಸ್ ಕೊಟ್ಟಿಲ್ಲ, ಡೈರಿಗೆ ಹಾಲು ಆಗ್ತಾ ಇಲ್ಲ. ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ? ನಾನು ಎಲ್ಲಿಂದ ಹಾಲು ಹಾಕ್ಲಪ್ಪ? ನಾನು ಯಾವತ್ತು ಹಾಲು ಕಲ್ದಿಲ್ಲ, ಯಾರಿಗೂ ಕೊಟ್ಟಿಲ್ಲ. ಡೈರಿಗೆ ಹಾಲು ಆಗ್ತಾ ಇದ್ರೆ ನೀವು ಮಾಡಿರೋ ಸಾಲ ತೀರ್ಸೋದು ಹೇಗೆ? ನೀವು ಏನ್ ಹೇಳ್ತಿದ್ರು ನನಗೊಂದು ಅರ್ಥ ಆಗ್ತಾ ಇಲ್ಲ. ನಾವು ಬ್ಯಾಂಕ್ನಿಂದ ಕಳಿಸಿರೋ ನೋಟಿಸ್ ನೋಡಿ ಎಲ್ಲ ಗೊತ್ತಾಗುತ್ತೆ. ಇಲ್ಲಿ ಪದ್ದು ಬಿಟ್ಲ ಯಾರು? ಸರ್ ನನ್ನ ಪದ್ದು ಸರ್. ನಾನು ಬಿಡ್ಲಾ ಸರ್. ನೀವಿಬ್ರು ಬಿಸ್ನೆಸ್ ಮಾಡ್ತೀವಿ ಅಂತ ನಮ್ಮ ಬ್ಯಾಂಕ್ನಿಂದ ಸಾಲ ತಗೊಂಡಿದ್ದೀರಲ್ಲ, ಏನ್ ಬಿಸ್ನೆಸ್ ಮಾಡ್ತೀನಿ ಅಂತ ನಮಗೆ ಡೀಟೇಲೇ ಕೊಟ್ಟಿಲ್ಲ. ಇಲ್ಲಿ ಚಂಪಾ ಯಾರು? ನನಗೆ ಸರ್ ಅಲ್ಲಮ್ಮ, ಪ್ರಾವಿಷನ್ ಸ್ಟೋರ್ ಇರ್ತೀನಿ ಅಂತ ಸಾಲ ತಗೊಂಡಿಲ್ಲ. ಇಲ್ಲಿ ಅಕ್ಕಿ, ಬೇಳೆ, ಗೋಧಿ ಇದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿಲ್ಲ. ಎಲ್ಲ ಅಡಿಗೆ ಮೇಲೆ ಅರ್ಧ ಕೆಜಿ ಇಟ್ಟಿದ್ದೀನಿ, ಬಂದು ನೋಡಿ. ಅರ್ಧ ಕೆಜಿ ಅಲ್ಲಮ್ಮ, ಮೂಟೆಗಟ್ಟಲೆ ಲೆಕ್ಕ ಬೇಕು. ಒಬ್ಬೊಬ್ರ ತಲೆ ಮೇಲೂ 10 ಲಕ್ಷ ರೂಪಾಯಿ ಸಾಲ ಇದೆ. ಒಟ್ಟು 60 ಲಕ್ಷ ರೂಪಾಯಿ. ಓ ಮೈ ಗಾಡ್, 60 ಲಕ್ಷ. ಇದನ್ನ ನೀವು ನಮ್ಗೆ ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಾ? ಈ ಮನೆ ಇದೆಯಲ್ಲ, ಈ ಮನೆನೇ ಆಧಾರ ಇಟ್ಕೊಂಡು ಸಾಲ ಕೊಟ್ಟಿದ್ವಿ. ಓ ಮೈ ಗಾಡ್, ಈ ಮನೆನ ನೀವು ಆಡ ಇಟ್ಕೊಂಡಿದ್ದೀರಾ? ಹೌದು. ನಿಮ್ ಪ್ರಾಪರ್ಟಿನ ನಮ್ ಬ್ಯಾಂಕಿಗೆ ಮಾರ್ಟ್ಗೇಜ್ ಮಾಡಿ ಸಾಲ ತಗೊಂಡಿದ್ದೀರಾ. ಸಾಲ ಕೊಡ್ಲಿಲ್ಲ ಅಂದ್ರೆ ನೀವು ಮನೆ ಕಳ್ಕೊತೀರಾ ಅಷ್ಟೇ. ನೀವು ಯಾರೋ ನಮ್ಮನ್ನ ಹೆದರ್ಸಕ್ಕೆ ಬಂದಿರ್ಬೇಕು. ಅನಿಸ್ತಿದೆ ಕಣೋ. ಸರ್ ಇವಾಗ ಎಷ್ಟು ಕೊಟ್ರೆ ಇಲ್ಲಿಂದ ಹೋಗ್ತೀರಾ? ಈಗ ಬಂದಿದ್ದಕ್ಕೆ 10,000 ಏನಾದ್ರು ಕಟ್ಟಿ ಆಮೇಲೆ ಮತ್ತೆ ಬರ್ತೀವಿ. 60 ಲಕ್ಷ ಸಾಲ ಇದೆ ಅಂದವರು 10,000 ಒಪ್ಕೊತಿದ್ರು ಅಂದ್ಮೇಲೆ ಇವ್ರು ಯಾರೋ ನಮ್ಮನ್ನೆಲ್ಲ ಹೆದರ್ಸಕ್ಕೆ ಅಂತಲೇ ಬಂದಿರೋದು. ಇಬ್ರಿಗೂ ಚೆನ್ನಾಗಿ ಲೆಸನ್ ಟೀಚ್ ಮಾಡಿ. ಇನ್ಮೇಲೆ ಯಾರಾದ್ರೂ ಹೀಗೆ ಬಂದ್ರೆ ಚೆನ್ನಾಗಿ ಲೆಸನ್ ಟೀಚ್ ಮಾಡಿ. ನಾನಿದ್ದೀನಿ. असल फिसल का खमजा चढ़ गए मेहनत बढ़िया सुमर गंडे का सके रे ನೀರಿಲ್ಲ ಬಾರ ಶಿಸ್ಪಾಲ ಬಾರ ಬಾರ ಬಾರ. ನಮ್ಮ ಭಾವ ಇರಲ್ವಲ್ಲ, ಅದಕ್ಕೆ ನಾನೇ ಕರೆದೆ. ಏನ್ ಬಂದಿದ್ದು ಹೇಳು. ಸಾಲ ವಸೂಲಿಗೆ ಅಂತ ಬ್ಯಾಂಕ್ ಆಫೀಸರ್ಸ್ ಬಂದ್ರೆ ಅವ್ರ ಮೇಲೆ ಕೈ ಮಾಡಿದ್ ಯಾರು? ನಾನಲ್ಲಪ್ಪ. ನಾನು ಅಲ್ಲ ಸರ್. ಈಗ ಗೊತ್ತಾಗುತ್ತೆ. ಆಫೀಸರ್ಸ್ ಬನ್ನಿ. ಸರ್, ಮೇಡಮ್ ಹೇಳಿದ್ರು ಅಂತ ಇವರಿಬ್ಬರೇ ಸರ್ ನಮ್ಗೆ ಹೊಡೆದಿದ್ದು. ಟಿವಿ 10 ಅವ್ರು ಬಂದಿದ್ದಾರೆ. ಮೊದಲು ಮನೆಯವ್ರಿಗೆ ಇಂಟರ್ವ್ಯೂ ಮಾಡ್ಲಿ, ಆಮೇಲೆ ಇವ್ರಿಗೆ ಕಾದಿದೆ. ಪ್ರಿಯ ವೀಕ್ಷಕರೇ ನೋಡಿ, ಸಾಲ ಮಾಡೋದು ಸಾಲ ವಸೂಲಿಗೆ ಅಂತ ಬಂದಾಗ ಅವ್ರ ಮೇಲೆ ಕೈ ಮಾಡೋದು, ಇಂಥದೇ ಒಂದು ಪ್ರಕರಣ ಇಲ್ಲೂ ಕೂಡ ನಡೆದಿದೆ. ಬನ್ನಿ ನೋಡೋಣ. ನಿಮ್ಮ ಹೆಸರು? ಮೈಸೂರು ಬಿಟ್ಟಲ್ ಮೂರ್ತಿ ಎಮ್ಮೆ. ನಿಮ್ಮ ಹೆಸರು? ಪದ್ಮನಾಭ ಅಲಿಯಾಸ್ ಪದ್ದು. ಮೇಡಮ್, ನಾವು ಬಂದಿರೋದು ನಿಮ್ ಭಾಷಣ ಕೇಳಕ್ಕಲ್ಲ, ನಿಮ್ಮನ್ನ ಅರೆಸ್ಟ್ ಮಾಡೋದಕ್ಕೆ. ಇನ್ಸ್ಪೆಕ್ಟರ್, ನಾವೇನ್ ತಪ್ಪು ಮಾಡಿದೀವಿ? ಹೇಳ್ರಿ. ಏನ್ ಮೇಡಮ್, ಬ್ಯಾಂಕ್ನಿಂದ ತಗೊಂಡಿರೋ ಸಾಲ ವಸೂಲಿ ಮಾಡಕ್ ಬಂದಾಗ ನೀವು ಇವರಿಬ್ರಿಗೂ ಹೇಳಿ ಹೊಡಿಸ್ಲಿಲ್ವಾ ನಮಗೆ? Oh my God, ನೀವು ರಿಯಲಿ ನಮ್ಗೆ ಲೋನ್ ಕೊಟ್ಟಿದ್ದೀರಾ? ಆದ್ರೆ ನಾವೇನು ಇಸ್ಕೊಂಡೇ ಇಲ್ವಲ್ಲ. ನೋಡಿ ಸರ್, ಈ ಬ್ಯಾಂಕ್ ಲೋನ್ಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ನಮ್ಮ ಯಜಮಾನ್ರನ್ನ ಕೇಳ್ತೀನಿ, ನಿಮ್ ಬ್ಯಾಂಕ್ ವರ್ಗೂ ಬಂದು ದುಡ್ಡು ಕೇಳುವಂತ ನನಗಿದು ಬಂದಿಲ್ಲ. ನೋಡಿಪ್ಪ,
ನಮ್ದು ಮರ್ಯಾದಸ್ಥರ ವಂಶ. ನಾವು ಯಾರ ಹತ್ರನೂ ಸಾಲ ಮಾಡಿಲ್ಲ. ಸಾಲ ವಸೂಲಾತಿಗೆ ಬಂದ ಅಧಿಕಾರಿಗಳನ್ನ ಹಿಡ್ಕೊಂಡು ಹೊಡೆದಿದ್ದಲ್ದೆ ನಾವು ಸಾಲ ತಗೊಂಡಿಲ್ಲ ಅಂತ ಬೇರೆ ಹೇಳ್ತಾ ಇದ್ದಾರೆ. ಈ ಫೋಟೋಗಳೆಲ್ಲ ನಿಮ್ದೇ ತಾನೇ? ಆ ಫೋಟೋಗಳೆಲ್ಲ ನಮ್ದೇ, ಆ ಸಿಗ್ನೇಚರ್ಸು ನಮ್ದೇ. ನೀವು ಸೈನ್ ಮಾಡೋದು ಲೋನ್ ಡಾಕ್ಯುಮೆಂಟ್ಗೆ. ರಾಮರಾಮ, ನಾವು ಸಹಿ ಮಾಡಿದ್ದು ಸಾಲದ ಪತ್ರಕ್ಕ. ಅದಕ್ಕೆ ಬ್ಯಾಂಕಿಂದ ನೋಟಿಸ್ ಕಳಿಸಿರೋದು. ಸಾಲ ವಸೂಲಾತಿಗೆ ಅಂತ ಬಂದಾಗ ಇವ್ರಿಬ್ಬರ ಮೇಲೆ ಹಲ್ಲೆ ಮಾಡಿದ್ದೀರಾ. ನಾಳೆ ಬೆಳಗ್ಗೆ ಒಳಗೆ ದುಡ್ಡು ಕಟ್ಟಿಲ್ಲ ಅಂದ್ರೆ ಮನೇನ ಜಪ್ತಿ ಮಾಡಿಸ್ಬಿಡ್ತೀವಿ. ಬರೋದು ಬಂದಿದೀವಿ, ಸ್ಟೇಷನ್ ಬೇರೆ ಬಿಕೋ ಅಂತಿದೆ. ಮನೆಯವ್ರನ್ನೆಲ್ಲ ತಗೊಂಡು ಸ್ಟೇಷನ್ ಅಲ್ಲಿ ಹಾಕೊಂಡ್ಬಿಟ್ರೆ ಸ್ಟೇಷನ್ ಲಕ 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 ಅಂತ ಹೊಡೀತ ಸರ್. ಗಂಡದಲ್ಲಿ ಒಬ್ಬಿಸ್ತವ್ರು ಎಲ್ಲೋ ಹೋಗ್ತಾರೆ. ಅವ್ರೇನಾದ್ರು ಓಡೋಗಕ್ ಪ್ರಯತ್ನ ಪಟ್ರೆ ಒಬ್ಬೊಬ್ರು ಕಾಲ್ ನರಾನು ಕಟ 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 ಅಂತ ಕಟ್ ಮಾಡ್ಬಿಡ್ತೀನಿ. ನಡೀರಿ. ಯಾವಾಗ ಫ್ರೀಯಾಗಿ ಸಮಾಜ ಸೇವೆ ಮಾಡ್ತಾನೆ, ನಿಮಗೆ ಬೇಕಾಗಿರೋ ಕಾರ್ಡ್ಗಳನ್ನೆಲ್ಲ ಮಾಡಿಸ್ಕೊಳ್ಳಿ ಅಂತ ನಮ್ಗೆಲ್ರೂ ಕೈಲಿ ಸಹಿ ಮಾಡಿಸಿದ್ರಲ್ಲ, ನೀವು ಮಾಡಿದ್ ಸರಿನಾ? ದೊಡ್ಡ ಫ್ರಾಡ್ ಅಂತ. ನೀನು ಮಾಡಿರೋ ಕೆಲಸದಿಂದ ಗಂಡುಗಲಿ ವಂಶದ ಮನೆಯಲ್ಲಿ ಕಿತ್ಕೊಂಡು ಹೋಗ್ತಾ ಇದೆ. ಆ ಸೋಷಿಯಲ್ ಸರ್ವಿಸ್ ಮಾಡೋ ಸುರೇಶ್ ಬಾಬು ಎಲ್ಲ ಸಿಕ್ಕರು ಒತ್ತು ಎಳ್ಕೊಂಬನ್ನ. ಸುಮ್ಮನೆ ಒತ್ತಿ ಹೇಳ್ಕೊಂಬರಕ್ಕಾಗುತ್ತಾ? ಒಬ್ಬೊಬ್ರು ತಲೆ ಮೇಲೆ 10 ಲಕ್ಷ ಸಾಲ ಬಿದ್ದಿದೆ. ಇಂಥ ಟೈಮಲ್ಲಿ ಮಸೂದೆ ಸಿದ್ದಕ್ಕೆ 200 ರೂಪಾಯಿ ಬೇಕೇನೋ? ಜಾಜಿಯವ್ರೆ, ಜಾಜಿಯವ್ರೆ, ಇವರೆಲ್ಲ ಹುಡುಕ್ಬಿಟ್ವಿ, ಎಲ್ಲೂ ಆ ಸುರೇಶ್ ಬಾಬು ಸುಳ್ಳುವೇ ಇಲ್ಲ. ಫೋನ್ ಮಾಡ್ಬೇಕಿತ್ತು. ಟ್ರೈ ಮಾಡಿದ್ವಿ, ದಿಸ್ ಇಸ್ ನಾಟ್ ಅ ವ್ಯಾಲಿಡ್ ನಂಬರ್ ಅಂತ ಬರ್ತಿದೆ. ಸುರೇಶ್ ಬಾಬು ನಮ್ಮೆಲ್ಲರ ತಲೆ ಮೇಲೆ ದೊಡ್ಡ ಬಂಡೆ ಕಲ್ಲ ಎಳೆದು ಹೋಗ್ಬಿಟ್ಟಿದ್ದಾರೆ. ಅದೇನೋ ಲೆವೆಲ್ಲು ಕೆಪಾಸಿಟಿ ಕೊಚ್ಕೋತಿದ್ರೆ ಇವಾಗ ಏನ್ ಹೇಳ್ತೀರಾ? ಇವ್ಳು ನಮ್ದು ಏನೇ ಪ್ರಯೋಜನ? ಇವ್ಳ ಜೊತೆ ಸೇರ್ಕೊಂಡು ನಾವು ತಪ್ಪು ಮಾಡಿದ್ದೀವಿ. ಏನ್ ಮಾಡ್ಬೇಕು ಅನ್ನೋದು ಯೋಚನೆ ಮಾಡ್ದೆ. ಏನು ಮಾಡೋದೇನು, ಪೊಲೀಸರು ಬರ್ತಾರೆ, ಮನೆ ಜಪ್ತಿ ಮಾಡ್ತಾರೆ, ನಮ್ನೆಲ್ಲ ಹೊರಗಡೆ ಹಾಕ್ತಾರೆ. ಮನೆ ಜಪ್ತಿ ಮಾಡೋದ್ರ ಜೊತೆಗೆ ಮನೆಯಲ್ಲಿರುವಂತ ಬೆಲೆ ಬಾಳೋ ವಸ್ತುಗಳನ್ನು ಜಪ್ತಿ ಮಾಡ್ತಾರೆ. ಒಂದು ಕೆಲಸ ಮಾಡೋಣ, ಮನೆಯಲ್ಲಿರೋ ಒಡವೆಗಳು ದುಡ್ಡನ್ನ ಚಿಕ್ಕ ಚಿಕ್ಕ ಗಂಟು ಮಾಡಿ ಊಟ ಕಟ್ಕೊಂಡು ಎಲ್ಲರೂ ತಲೆ ತಪ್ಪಿಸ್ಕೊಂಡು ಹೊರಟೋಗೋಣ. ಎಲ್ಲರೂ ಬಂದಿದ್ದೀನ? ಯಾರು ಹೇಳ್ದೆ ಕೇಳಿದೆ ಓಡಾಕ್ಬಿಡೋಣ ಬನ್ನಿ. ಹೇಳೋದಿಕ್ ಮನೇಲಿ ಯಾರಿದ್ದಾರೆ? ಬನ್ನಿ ಅಂತೆ. ಪ್ರಿಯ ವೀಕ್ಷಕರೇ, ನಾವು ಅನ್ಕೊಂಡಾಗೆ ಆಯ್ತು. ರಾತ್ರಿ ಹೊತ್ತು ನಗದು ನಾಣ್ಯಗಳ ತಗೊಂಡು ಹೋಗ್ತಾರೆ ಅಂತ ಅನ್ಕೊಂಡಿದ್ವಿ. ಫಾರ್ ಚೇಂಜ್ ಇವ್ರು ಹಗಲೊತ್ತೆ ತಗೊಂಡು ಹೋಗ್ತಾ ಇದ್ದಾರೆ. ಇವರು ರಂಗಮ್ಮ ಅಂತ ಹಿರಿತಲೆ, ಮಕ್ಕಳಿಗೆ ಪಾಠ ಹೇಳ್ಬೇಕಾದವರು. ಇವರೇ ಮೊದಲನೇ ವಂಚಕಿ. ಇನ್ನ ಅವರು ಜಾಜಿ ಜಂಬಲ್ ದಿನ್ನಿ ಅಂತ ಬ್ಯಾಂಕಿಗೆ 60 ಲಕ್ಷ ಪಂಗಡಂ ಹಾಕಿದ ತಂಡದ ಮುಖ್ಯಸ್ಥೆ. ಸರ್, ನಮ್ಮ ಕ್ಯಾಮ್ರಾಗೆ ಇವ್ರ ಮುಖದರ್ಶನಗಳನ್ನೆಲ್ಲ ಮಾಡಿಸ್ಬೇಕಾಗಿದೆ. ನಮ್ಮ ಚಾನಲ್ಗೆ ಸೆನ್ಸೇಷನ್ ನ್ಯೂಸ್ ಆಗುತ್ತೆ. ಅದಕ್ಕೇನಂತ ವ್ಯವಸ್ಥೆ ಮಾಡೋಣ. ಎಲ್ಲ ಸ್ಥಳ ನಡೀರಿ ಒಳಗಡೆ. ನೀವೇನ್ ನೋಡ್ತಾ ಇದ್ದೀರಾ, ಇದೆಲ್ಲ ಗಂಡುಗಲಿ ವಂಶಕ್ಕೆ ಸೇರಿತು. ಈ ಯಾವ ಮುಖಗಳಲ್ಲೂ ಸತ್ವ ಅನ್ನೋದೇ ಇಲ್ಲ. ನೋಡಿ, ತಮ್ಮ ಕೈಯಲ್ಲಿರೋ ಗಂಟನ್ನ ತೆಗೆದು ಕ್ಯಾಮ್ರಾ ಕಡೆ ತೋರಿಸಿ. ತಮ್ಮ ಗಂಟುಗಳು ಕಟ್ಕೊಂಡು ಆಚೆ ಬನ್ನಿ. ರಸ್ತೆಯಲ್ಲಿ ಮೆರವಣಿಗೆ ಮಾಡ್ಕೊಂಡು ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ. ದಯವಿಟ್ಟು ಹಾಗೆ ಮಾಡ್ಬೇಡಿ ಸರ್. ಮುಂದಿನ ಸಲ MLA ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡ್ಬೇಕು ಅಂತಿದ್ದೀನಿ. ಮಾನ ಮರ್ಯಾದೆ ಹೊಟ್ಟೋಗುತ್ತೆ. ಆಮೇಲೆ ಯಾರು ನಂಗೆ ಓಟೇ ಹಾಕಲ್ಲ. ಏನಾದ್ರು ಬುದ್ಧಿ ಬರ್ಬೇಕು ಅಂದ್ರೆ ನಿಮ್ನ ರಸ್ತೆಯಲ್ಲಿ ಮೆರವಣಿಗೆ ಮಾಡ್ಕೊಂಡು ಸ್ಟೇಷನ್ ಕರ್ಕೊಂಡು ಹೋಗ್ಲೇಬೇಕು. ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಆಚೆ ಜನಕ್ಕೆ ನಮ್ಮ ವಿಷಯ ಗೊತ್ತಾದ್ರೆ ನಮ್ಮ ಮರ್ಯಾದೆ ಏನು ಉಳಿಯುತ್ತೆ? ಬುದ್ಧಿ ಬರ್ಬೇಕು ಅಂದ್ರೆ ಹೀಗೆ ಮಾಡ್ಬೇಕು. ಏನೇ ನಡೆದೇ ವೀಕ್ಷಕರೇ, ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರು ಇವ್ರನ್ನೆಲ್ಲ ಪೆರೇಡ್ ಮಾಡಿಸಿಕೊಂಡು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವ್ರು ಮಾಡಿರುವ ವಂಚನೆ ಎಂತ ಸಾಧ್ಯತೆ ಬೆಳಕಿಗೆ ಬರಲಿದೆ.
ಬ್ಯಾಂಕಿಗೆ ಬಂದು ಬೇರೆ ಬೇರೆ ಹೆಸರಿನಲ್ಲಿ ಸಾಲ ಮಾಡ್ತಾ ಇದ್ದಿದ್ದು. ಏನ ನಿನ್ ಕರಾಮತ್ತ ಸರ್ ನಾನು ಮಾಡ್ಬಿಡ್ಸ್ಲಾ? ಕಮ ಚಾರ್ಜ್ ಐಸೆ ಹೊಡಿಬೇಡಿ ಸರ್, ಇವರೆಲ್ಲ ಸಾಲ ತಗೊಳ್ಳೋದಕ್ಕೆ ನಾನೇ ಕಾರಣ. ಇನ್ಸ್ಪೆಕ್ಟ್ರೆ, ಏನೇ ನಮ್ಮ ಮನೆಗೆ ಬಂದು ಎಲ್ರ ಹತ್ರ ಸಹಿ ಹಾಕ್ಸ್ಕೊಂಡು ಹೋಗಿದ್ದು. ಏನ್ ಎಲ್ರು ಸುಮ್ನೆ ನೋಡ್ತಾ ಇದ್ರ ಹೇಳಿ? ಒಪ್ಕೋತೀಯ ಇಲ್ವಾ? ಇರೋ ಸರ್, ಇವ್ರ ಹತ್ರ ಎಲ್ಲ ಫೋಟೋ ತಗೊಂಡು ಸೈನ್ ಮಾಡಿಸ್ಕೊಂಡು ಮೋಸ ಮಾಡ್ಬಿಟ್ಟಿದ್ದೀನಿ. ಯಾರ್ಯಾರೋ ಬಂದು ಆ ಕಾರ್ಡ್ ಮಾಡ್ಕೊಡ್ತೀನಿ ಈ ಕಾರ್ಡ್ ಮಾಡ್ಕೊಡ್ತೀನಿ ಅಂತ ಬಂದು ನಿಮ್ಮ ಹತ್ರ ಹೇಳಿದ್ರೆ ಕಣ್ಣು ಮುಚ್ಕೊಂಡು ಫೋಟೋ ಕೊಟ್ಟು ಸೈನ್ ಮಾಡಿ ಕೊಡಬೇಡಿ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಹೋಗಿ. ನಮ್ಮ ಸಾಹೇಬ್ರ ಹಿಂಗೆ ಒಂದ್ಸಲ ಮೋಸ ಹೋಗ್ಬಿಟ್ಟಿದ್ರು. ಕೇಳಿದ್ರಿ ಕೇಳಿದ್ರೆ ಹೇಳೋದು ನಮ್ಮ ಧರ್ಮ ಸರ್. ಇನ್ಸ್ಪೆಕ್ಟರ್, ಹೇಗೋ ಇವ್ನು ಸಿಕ್ಕಿದ್ನಲ್ಲ, ನಮ್ಮನ್ನೆಲ್ಲ ಬಿಟ್ಬಿಡಿ. ನೋಡಮ್ಮ, ಸಾಲ ತಗೊಂಡಿರೋದು ನಿಮ್ಮ ಹೆಸರಲ್ಲಿ. ಯಾರಾದ್ರೂ ಒಬ್ರು ಸಾಲ ಕಟ್ಟಲೇಬೇಕು, ಇಲ್ಲ ಅಂದ್ರೆ ನಾವು ಬಿಡೋದಿಲ್ಲ. ಕಟ್ತೀಯಾ ಇಲ್ವಾ? ನಾನೇ ಕಟ್ತೀನಿ. ರೀ ಸುರೇಶ್ ಬಾಬು ಅವರೇ, ನಮ್ ಹೆಸರಿಗೆಲ್ಲ ಮಸಿ ಬಳಿಯೋ ಕೆಲಸ ಮಾಡಿದ್ರಲ್ಲ, ಯಾಕ್ರಿ ಹೀಗ್ ಮಾಡಿದ್ರಿ? ಅದು ಯಾರೋ ಒಂದು 5 ಲಕ್ಷ ಕೊಟ್ಟು ನಿಮ್ಮ ಹೆಸರಿಗೆ ಮಸಿ ಬಳಿರಿ ಅಂದ್ರು, ಅದಕ್ಕೆ ಹಿಂಗ್ ಮಾಡ್ದೆ. ಯಾರೇ ಅವರು? ರಾಜೇಶ್ವರಿ ಅವರು